ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಆಕಾಶವಾಣಿಯ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯಲ್ಲಿ ಬೆಳಗಾವಿ ಜಿಲ್ಲೆಯ ರೈತರೊಬ್ಬರ ಸಾಧನೆಯನ್ನ ಮೆಚ್ಚಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೃಷಿಯಲ್ಲಿನ ಆವಿಷ್ಕಾರವು ಆದಾಯವನ್ನ ಹೇಗೆ ಹೆಚ್ಚಿಸಬಹುದು ಮತ್ತು ಗ್ರಾಮೀಣ ಯುವಕರನ್ನ ಪ್ರೇರೇಪಿಸಬಹುದು ಎಂಬುದಕ್ಕೆ ಇದು ಉದಾಹರಣೆ ಎಂದಿದ್ದಾರೆ. ಬೆಳಗಾವಿ ತಾಲೂಕಿನ ಬಯೋಬ್ಲಾಕ್ ತಂತ್ರಜ್ಞಾನವನ್ನ ಬಳಸಿ ಕುಚ್ಚು ಮೀನು ಸಾಕಾಣಿಕೆ ಮಾಡಿ ಸೈ ಎನ್ನಿಸಿಕೊಂಡಿದ್ದಾರೆ. BA ಮುಗಿಸಿರುವ ರಾಜು ಆರ್ಮಿ ಸೇರಲು ಪ್ರಯತ್ನಿಸಿದ್ರು, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಆಮೇಲೆ ಸ್ವಂತ ಉದ್ಯಮ ಆರಂಭಿಸುವ ನಿಟ್ಟಿನಲ್ಲಿ ಹೈನುಗಾರಿಕೆ ಮಾಡಬೇಕು ಎಂದು ಯೋಚಿಸಿದ್ರು. ಬಳಿಕ ಕೃಷಿ ಹೊಂಡದಲ್ಲಿ ಬಯೋಬ್ಲಾಕ್ ತಂತ್ರಜ್ಞಾನವನ್ನ ಬಳಸಿ ಕುಚ್ಚು ಮೀನು ಸಾಕಾಣಿಕೆ ಮಾಡಿ ಸೈ ಎನ್ನಿಸಿಕೊಂಡಿದ್ದಾರೆ. ಮೀನುಗಾರಿಕೆ ಆರಂಭಕ್ಕೂ ಮುನ್ನ ವಿವಿಧ ಕಡೆಗಳಲ್ಲಿ ತೆರಳಿ ತರಬೇತಿ ಪಡೆದಿದ್ದಾರೆ. ರಾಜು ಹುದ್ದಾರ 2023-24ರಲ್ಲಿ ತಮ್ಮ ತಂದೆಗೆ ಸೇರಿದ 4 ಎಕರೆ ಜಮೀನು ಪೈಕಿ 1 ಎಕರೆಯಲ್ಲಿ ಮೀನುಗಾರಿಕೆ ಮಾಡಲು ನಿರ್ಧರಿಸಿದೆ. ಆಧುನಿಕ ಕೃಷಿ ಹೊಂಡ ನಿರ್ಮಿಸಿ ಆಂಧ್ರಪ್ರದೇಶದ ವಿಜಯವಾಡದಿಂದ ಮೀನು ಮರಿ ತಂದು ಅತ್ಯಂತ ವ್ಯವಸ್ಥಿತವಾಗಿ ಮೀನು ಕೃಷಿ ಮಾಡಲಾಗಿದೆ. 1 ವರ್ಷ ಮೀನು ಸಾಕಾಣಿಕೆ ಬಗ್ಗೆ ತಿಳಿದುಕೊಳ್ಳಲು ಓಡಾಡಿದ್ದೇನೆ. ಆಧುನಿಕ ಕೃಷಿ ಹೊಂಡ ನಿರ್ಮಿಸಿ ಆಂಧ್ರಪ್ರದೇಶದ ವಿಜಯವಾಡದಿಂದ ಮೀನು ಮರಿ ತಂದು ಅತ್ಯಂತ ವ್ಯವಸ್ಥಿತವಾಗಿ ಮೀನು ಕೃಷಿ ಮಾಡಿದೆ. 1 ವರ್ಷ ಮೀನು ಸಾಕಾಣಿಕೆ ಬಗ್ಗೆ ತಿಳಿದುಕೊಳ್ಳಲು ಓಡಾಡಿದ್ದೇನೆ. ತುಮಕೂರು, ಮಂಡ್ಯ, ವಿಜಯಪುರ ಮತ್ತು ಆಂಧ್ರಪ್ರದೇಶದ ಹೈದರಾಬಾದ್, ವಿಜಯವಾಡ ಸೇರಿ ಇತರ ಕಡೆ ಹೋಗಿ ಸಂಪೂರ್ಣ ಮಾಹಿತಿ ಮತ್ತು ತರಬೇತಿ ಪಡೆದುಕೊಂಡೆ ಎಂದು ವಿವರಿಸಿದರು. ಕೃಷಿ ಹೊಂಡ ನಿರ್ಮಾಣ, ಮೀನು ಮರಿಗಳ ಖರೀದಿ, ಆಹಾರ, ಔಷಧಿ ಸೇರಿ ಮೀನುಗಳ ಸಾಕಾಣಿಕೆಗೆ ನಾನು ಖರ್ಚು ಮಾಡಿದ್ದು ಬರೋಬ್ಬರಿ 31 ಲಕ್ಷ ರೂಪಾಯಿ. ಅಷ್ಟು ಹಣವನ್ನ ಸಮಾಜ ಸೇವಕ ಶಿವಾನಂದ ನೀಲಣ್ಣವರ್ ನನಗೆ ನೀಡಿ, ನೀನು ಖಂಡಿತ ಇದರಲ್ಲಿ ಸಕ್ಸಸ್ ಆಗ್ತೀಯಾ ಅಂತ ಧೈರ್ಯ ತುಂಬಿದ್ರು. ಮರಿಗಳ ಸಾಕಾಣಿಕೆ ಶುರು ಮಾಡಿದ 8 ತಿಂಗಳುಗಳಲ್ಲಿ ಮೊದಲ ಬ್ಯಾಚ್ ಮೀನು ಮಾರಾಟಕ್ಕೆ ಸಿದ್ಧವಾಯಿತು. ಇದರಿಂದ 25 ಲಕ್ಷ ರೂಪಾಯಿ ಆದಾಯ ಬಂದಿತ್ತು. 2ನೇ ಬ್ಯಾಚ್ನಲ್ಲಿ 22 ಲಕ್ಷ ರೂಪಾಯಿ ಆದಾಯ ಕೈ ಸೇರಿದೆ. ಈಗ 3ನೇ ಬ್ಯಾಚ್ನಲ್ಲಿ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದೇನೆ ಅಂತ ತಿಳಿಸಿದ್ದಾರೆ. ಮುರೆಲ್ ಮೀನುಗಳಿಗೆ ಉತ್ತರ ಭಾರತದ ಮಾರುಕಟ್ಟೆಗಳಲ್ಲಿ ಭಾರಿ ಬೇಡಿಕೆ ಇದೆ. ಗಾತ್ರದ ಆಧಾರದ ಮೇಲೆ ಪ್ರತಿ ಕಿಲೋಗ್ರಾಂಗೆ 250ರಿಂದ 320 ರೂಪಾಯಿ ಬೆಲೆ ಇದೆ. ಆಕ್ಸಿಜನ್ ಮಟ್ಟವನ್ನು ಕಾಯ್ದುಕೊಳ್ಳಲು ಏರೇಟರ್ಗಳು, ರಕ್ಷಣೆಗಾಗಿ ಪಕ್ಷಿ ಬಲೆಗಳು, ನೀರು ಪೂರೈಕೆಗಾಗಿ ಹತ್ತಿರದ ಜಲಾಶಯಕ್ಕೆ ಸಂಪರ್ಕ ಹೊಂದಿದ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದು, ಭದ್ರತೆಗಾಗಿ CCTV ಕಣ್ಗಾವಲು ಅಳವಡಿಸುತ್ತಾರೆ. ರಾಜು ತಂದೆ ಶಿವಲಿಂಗಪ್ಪ ಹುದ್ದಾರ ಮಾತನಾಡಿ, ಮೀನುಗಾರಿಕೆಯಿಂದ ಕುಟುಂಬದ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಿದೆ. ನಾವೀಗ ಆರ್ಥಿಕವಾಗಿ ಸ್ಥಿರವಾಗಿದ್ದು ಹೊಸ ಮನೆಯನ್ನ ನಿರ್ಮಿಸ್ತಾ ಇದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ನನ್ನ ಹೆಸರು ರಾಜು ಶಿವಲಿಂಗ ಹುದ್ದಾರ ಅಂತ ಹೇಳಿ ಸರ್. ಆಮೇಲೆ ನಮ್ಮ ಊರು ಬಂದುಬಿಟ್ಟು ಬೋಡ್ಕೆನಟ್ಟಿ, ತಾಲೂಕಾ ಜಿಲ್ಲಾ ಬೆಳಗಾವಿ. ಆಮೇಲೆ ನಾನು ಬೋಡ್ಕೆನಟ್ಟಿ ಊರಲ್ಲಿ ಮೀನುಗಾರಿಕೆ ಸಾಗಾಣಿಕೆ ಮಾಡ್ತಾಯಿದ್ದೀನಿ. 1 ಎಕರ್ನಲ್ಲಿ 4 ಕೃಷಿ ಹೊಂಡ ಮಾಡಿದ್ದೀನಿ. 4 ಕೃಷಿ ಹೊಂಡದಲ್ಲಿ ಟೋಟಲ್ ನಾನು 15,000 ಮರಿಗಳನ್ನ ಬಿಟ್ಟಿದ್ದೀನಿ. ಮರಲ್ ಅಂತ ಹೇಳಿ ನಾನು ಮೀನು ಸಾಗಾಣಿಕೆ ಮಾಡ್ತಾಯಿದ್ದೀನಿ. ಮರಲ್ ಅಂದರೆ ಕುಚ್ಚು ಮೀನು, ಕನ್ನಡದಲ್ಲಿ ಕುಚ್ಚು ಮೀನು ಅಂತಾರೆ. ಆಮೇಲೆ ಇದನ್ನು ನಾನು ಮರಿಗಳನ್ನ ತರೋದು ಆಂಧ್ರದಲ್ಲಿ ವಿಜಯವಾಡ ಅಂತ ಒಂದು ವಿಲೇಜ್ ಇದೆ ಸರ್. ವಿಜಯವಾಡದಿಂದ ತಂದುಬಿಟ್ಟು ಸರ್, ಆಮೇಲೆ ನಾವು ಮರಿಗಳನ್ನ ತಂದುಬಿಟ್ಟು ಇಲ್ಲಿ ಫಸ್ಟು ಕೃಷಿ ಹೊಂಡ ನಾವು ಫಸ್ಟ್ ಯಾವ ಥರ ಇದು ಮೇಂಟೈನ್ ಮಾಡಬೇಕು, ಆಮೇಲೆ ನೀರನ್ನ ಯಾವ ಥರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಫಸ್ಟು ಅದನ್ನೆಲ್ಲ ನಾವು ಸ್ಯಾನಿಟೈಸರ್ ಮಾಡ್ಕೊಂಡಿರ್ತೀವಿ. ಫಸ್ಟು ಕೃಷಿ ಹೊಂಡ ಆದ ನಂತರ ಅದರಲ್ಲಿ ಸ್ಯಾನಿಟೈಸರ್ ಮಾಡ್ತೀವಿ. ಯಾವುದು PP ಆಗಲಿ, ಆಮೇಲೆ ಪೋಲೋಗಾರ್ಡ್ ಆಗಲಿ, ಆಮೇಲೆ ಅಗ್ರಿಕಲ್ಚರ್ ಚೂರ್ಣ ಅಂತ ಹೇಳಿ ಅದನ್ನೆಲ್ಲ ಹಾಕಿಬಿಟ್ಟು ಫಸ್ಟು ನೀರನ್ನು ಫಸ್ಟು ಅದನ್ನು ಮೇಂಟೈನ್ ಮಾಡಿರ್ತೀವಿ. ನಂತರ ಮರಿ ತಂದು ಕಿಶಿಂದು ಅದರಲ್ಲಿ ಬಿಡ್ತೀವಿ. ಬಿಟ್ಟಾದ ತಕ್ಷಣ ಆಮೇಲೆ ಅವಕ್ಕೆ ಡೈಲಿ ಬೈ ಡೈಲಿ ಅಂದರೆ ಒಂದು ವೀಕ್ಲಿ ಬೈ ವೀಕ್ಲಿ ನಾವು ಫೀಡ್ನ ಯಾವ ಥರ ಬಾಡಿ ವೇಟ್ ಪ್ರಕಾರಲಿ, ಅಂದರೆ ಇವಾಗ 15 to 100 ಗ್ರಾಮ್ಸ್ ಇದ್ದರೆ ಅದಕ್ಕೆ ಒಂದು 10% ಆಗಿ ನಾವು ಫೀಡ್ನ ಅಪ್ಲೈ ಮಾಡ್ತೀವಿ. ಬಾಡಿ ವೇಟ್ ಪ್ರಕಾರಲೇ 10% ನಾವು ಹಾಕ್ತೀವಿ ಸರ್. ಇವಾಗ ಒಂದು 5 ಇಂಚಿದ ಮರಿ ತಂದು ಬಿಟ್ಟು ಅಂದರೆ ಸರ್, ಅದು ಮಿನಿಮಮ್ ಸರ್ 7 to 8 ಮಂತಲ್ಲಿ 1 kg ಬರುತ್ತೆ ಸರ್. ಮಾರ್ಕೆಟಿಂಗು ಸರ್ ಇದ್ರದ್ದು ಮರಲ್ದು ಬಂದುಬಿಟ್ಟು ಮಾರ್ಕೆಟಿಂಗು ಇಲ್ಲಿ ಲೋಕಲ್ ಎಲ್ಲೂ ಇಲ್ಲ ಸರ್. ಇದು ಮಾರ್ಕೆಟಿಂಗ್ ಜಾಸ್ತಿ ಬಂದುಬಿಟ್ಟು ಹೈದರಾಬಾದೇ ಮಾರ್ಕೆಟಿಂಗು ಸರ್. ಇಲ್ಲೇ ಬಂದು ಇಲ್ಲಿಂದನೇ ಅವ್ರು ಲೈವಲ್ಲೇ ಒಯ್ತಾರೆ ಸರ್ ಇದನ್ನು. ಈಗ ಇನ್ವೆಸ್ಟ್ಮೆಂಟು ನಾನು ಮಾಡಿದ್ದೀನಿ ಸರ್. ಇದರಲ್ಲಿ ಇನ್ವೆಸ್ಟ್ಮೆಂಟು ಮಾಡಿದ್ದು ನನಗೆ ಸಕ್ಸಸ್ ಅಂತೂ ನಾನು ಕಂಡಿದ್ದೀನಿ. ರೈತರಿಗೆ ಒಂದು ಹೇಳೋದಂದರೆ ಸರ್, ಮೀನುಗಾರಿಕೆ ಮಾಡಿ ಅಂತ ಹೇಳ್ತಾ ಇರ್ತೀನಿ ಸರ್. ಮಟ್ಟದ ಲಾಭಕ್ಕಿಂತ ಸರ್ ಇದರಲ್ಲಿ ಮಾಡಿದ್ರೂ ದೊಡ್ಡ ಮಟ್ಟದ ಲಾಭನ ನಾವು ಪಡಿಬೋದು ಸರ್ ಇದರಲ್ಲಿ.